ಈಗ ಹೇಳು ಏನಾಯ್ತು ಅಂತ. ಸ್ಕೂಲ್ ಬಿಟ್ಮೇಲೆ ನಾನು ಕಾರಲ್ಲಿ ಕುತ್ಕೊಂಡ, ಯಾರು ಹಿಂದೆಯಿಂದ ಬಂದ್ಬಿಟ್ಟು ನನ್ನ ಮುಖ ಮುಚ್ಚಿದ್ರು ಅಪ್ಪ. ನನಗೆ ಉಸಿರು ಕಡ್ದಂಗಾಯ್ತು. ವಾಟ್? ನಿನ್ನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿರಾ? ಹಾಂ ಆರಾಮ. ಅದು ನಮ್ಮ ಲಿಟಲ್ ಚಾಂಪು ನಮ್ಮ ಕಾರು ಅಂದ್ಕೊಂಡು ಬೇರೆ ಯಾವುದೋ ಕಾರ್ ಹತ್ಬಿಟ್ಟಿದ್ದಾಳೆ. ಆ ಡ್ರೈವರ್ ನನಗೆ ಫೋನ್ ಮಾಡ್ದ. ಏನೋ ಮೋಸ್ಟ್ಲಿ ಅನಿನ್ ಪಿಕ್ ಮಾಡೋದಕ್ಕೆ ಫೋನ್ ಮಾಡ್ತಿದ್ದಾನೆ ಅಂದ್ಕೊಂಡೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಯ್ತು ಲಿಟಲ್ ಚಾಂಪ್ ಅಂತ. ಸದ್ಯಕ್ಕೆ ನಾನು ಅಲ್ಲಿಗೆ ಹೋದ್ನಲ್ಲ, ಇವಳು ನೋಡಿದೆ. ಮಿಕ್ಕಿದ್ದೆಲ್ಲ ನಡೆದಿದ್ದು ಮಿರಾಕಲ್ ಅಷ್ಟೇ ರಾಮ. ಹೌದು ಅಪ್ಪ, ಕ್ರಿಕೆಟ್ ಅಂಕಲು ನಮ್ಮ ಕಾರ್ನ ಸೇವ್ ಮಾಡಿ ಸ್ಟಾಪ್ ಮಾಡಿ ನನ್ನನ್ನು ಸೇವ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಕ್ರಿಕೆಟ್ ಅಂಕಲ್. ಐ ಆಮ್ ಸಾರಿ ಕಂದ, ನನ್ನ ಸ್ವಾರ್ಥಕ್ಕೆ ನಿನ್ನನ್ನು ಯೂಸ್ ಮಾಡ್ಕೊಳ್ಳೋ ಥರ ಆಯ್ತು. ನಿನ್ಗೇನಾಗಿಲ್ವಲ್ಲ ಲಿಟಲ್ ಚಾಂಪ್, ಅದೇ ನನಗೆ ಸಮಾಧಾನ. ಚಿಕ್ಕಪ್ಪ ಅವ್ರು ಯಾರು ಅಂತ ಗೊತ್ತಾಯ್ತಾ? ಅವ್ರನ್ನಾಗಲೇ ಪೊಲೀಸ್ಗೆ ಒಪ್ಪಿಬಿಟ್ಟೆ ರಾಮ್. ನಾನು ಗೊತ್ತಲ್ಲ. ಸದ್ಯ ಮಗುಗೇನು ಅಪಾಯ ಆಗಿಲ್ವಲ್ಲ. ವಿಶ್ವ, ಸರಿಯಾದ ಟೈಮ್ಗೆ ಹೋಗಿ ಸಿಹಿನ ಕಾಪಾಡ್ಬಿಟ್ಟೆ ಕಣೋ ನೀನು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ. ನನ್ನ ಮಗಳನ್ನ ಕಾಪಾಡಿ ನೀವು ದೊಡ್ಡ ಉಪಕಾರ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ, ಮೀನ್ಸ್ ಅ ಲಾಟ್. ಯಾಕೆಲ್ಲ ನನಗೆ ಈ ಥರ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ನಾನೇನು ಬೇರೆ ಟೀಮ್ನವನಾ? ಹಾಂ ಅಲ್ಲ, ಸಿಹಿ ಹೇಗಿದ್ರು ನಮ್ಮನೆ ಹುಡುಕಿತಾನೆ. ಅವಳಿಗೇನಾದರೂ ಆಗೋದು ನೋಡಿ ನಾನು ಸುಮ್ಮನಿರಕ್ಕಾಗುತ್ತಾ? ಬಟ್ ಅವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು ಏನೂ ಅರ್ಥ ಆಗ್ತಿಲ್ಲ. ನಿನ್ನೆ ತಾನೇ ಕಿಡ್ನಾಪ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದೇ ಆಗೋಯ್ತಾ? ಅಯ್ಯಯ್ಯೋ ಅಪ್ಪು, ನಾನು ನಿನ್ನೆ ಹೇಳಿದೆ ಅಂತ ನೀನು ಬೇಜಾರು ಮಾಡಿಕೊಂಡೆ. ನಿನಗಿಷ್ಟವೋ ಇಲ್ವೋ, ಈಗ ಅವಳು ದೇಸಾಯಿ ಮನೆ ಮಗು ಕಣೋ. ಶತ್ರುಗಳ ಕಣ್ಣು ಅವಳ ಮೇಲೆ ಇರುತ್ತೆ. ಥ್ಯಾಂಕ್ ಗಾಡ್ ಬಂಗಾರ, ನಿಂಗೇನು ಆಗಿಲ್ಲ ಅಲ್ಲ. ಇದಕ್ಕೆ ನಾನು ಹೇಳಿದ್ದು ರೆಗ್ಯುಲರ್ ಆಗಿ ನಾನೇ ಪಿಕ್ ಅಂಡ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಅರ್ಥ ಮಾಡ್ಕೋತೀರಾ ನೀವು? ಹೌದು ಕಣ, ಎಲ್ಲಿ ತನಕ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿನಗೆ? ನಿನಗೂ ಆಫೀಸ್ನಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ, ಸ್ಕೂಲ್ಗೆ ಹೋಗೋದು ತಡ ಆಗುತ್ತೆ. ಅವಾಗ ಏನಾದರೂ ಸಮಸ್ಯೆ ಆದರೆ ಆ ಥರ ಏನೂ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ತಾತ. ಅಪ್ಪು, ಈಗೇನೋ ಹೇಳ್ತಿದ್ಯಾ, ಆದರೆ ಮುಂದೇನೂ ಇದೇ ಥರ ಆದರೆ ನಾವೆಲ್ಲರೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಪ್ಪು, ನನ್ನನ್ನು ಕೇಳೋದಾದರೆ ಸಿಹಿನ ಸುಮ್ಮನೆ ಅನಿ ಸ್ಕೂಲಿಗೆ ಸೇರಿಸೋದೇ ಒಳ್ಳೆಯದು ಅನಿಸುತ್ತೆ. ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗಿ ಒಟ್ಟಿಗೆ ವಾಪಸ್ ಬರ್ತಾರೆ. ಅಲ್ಲಿ ಸೇಫ್ಟಿನೂ ಇರುತ್ತೆ. ಆದರೆ ಅಕಾಡೆಮಿಕ್ ಇಯರ್ ಮಧ್ಯ ಅಡ್ಮಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ? ಕೊಡೋ 15 ಲಕ್ಷಕ್ಕೆ ಇನ್ನೊಂದು 15 ಲಕ್ಷ ಸೇರಿಸ್ಕೊಟ್ರೆ ಯಾರು ಅಡ್ಮಿಷನ್ ಕೊಡಲ್ಲ ನಾನು ನೋಡ್ತೀನಿ. 15 ಲಕ್ಷನಾ? ಅದಕ್ಕೆ 15 ಲಕ್ಷ ಸೇರಿಸ್ಕೊಡ್ಬೇಕಾ? ಅಷ್ಟೊಂದು ಕಾಸ್ಟ್ಲಿ ಆದರೆ ಬೇಡವೇ ಬೇಡ. ನನ್ನ ಮಗಳು ಚಿಕ್ಕ ಸ್ಕೂಲಲ್ಲಿ ಓದ್ತಿದ್ದಾಳೆ. ಸಡನ್ನಾಗಿ ಅಷ್ಟು ದೊಡ್ಡ ಸ್ಕೂಲಲ್ಲಿ ಅಡ್ಜಸ್ಟ್ ಆಗಕ್ಕೆ ಅವಳಿಗೂ ಕಷ್ಟ ಆಗುತ್ತೆ. ಸರಿ, ಹಾಗಾದರೆ ನಾವು ಮಗು ಸೇಫ್ಟಿ ನೋಡಬೇಕು ಅಂತಂದರೆ ನಮ್ಮ ಹತ್ರ ಇರೋ ನೆಕ್ಸ್ಟ್ ಆಪ್ಷನ್ನು ಬೋರ್ಡಿಂಗ್ ಸ್ಕೂಲೇ. ಮಾವಯ್ಯ, ನಿಮಗೆ ಎಷ್ಟೊಂದು ಸ್ಕೂಲ್ಗಳಲ್ಲಿ ಪರಿಚಯ ಇದ್ದಾರಲ್ಲ,
ಐ ಥಿಂಕ್ ಬೆಸ್ಟ್ ಆಪ್ಷನ್ ಅಂತಂದರೆ ಅವಳನ್ನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸೋದೆ. ಬೋರ್ಡಿಂಗ್ ಸ್ಕೂಲಾ? ನೋವೇ ಚಿಕ್ಕಿ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದು ಬೇಡ. ನನ್ನ ಮಗಳನ್ನ ಅಷ್ಟು ದೂರ ಕಳ್ಸೋದಕ್ಕೆ ನಾನು ರೆಡಿ ಇಲ್ಲ. ಸ್ಟಾಪ್ ಬೀಯಿಂಗ್ ರಿಡಿಕ್ಯುಲಸ್ ಅಪ್ಪು. ಹಾಗಾದರೆ ಮತ್ತೆ ಸಿಹಿನ ಅದೇ ಸ್ಕೂಲಿಗೆ ಕಳಿಸ್ತೀಯಾ? ಆ ರಿಸ್ಕ್ ತಗೋತೀಯಾ? ಚಿಕ್ಕಿ, ಅನಿ ಸ್ಕೂಲ್ ಹೇಗಿರೋ ಮನೆ ಹತ್ರನೇ ಇದೆ. ಎಕ್ಸ್ಟ್ರಾ ಫೀಸ್ ಕೊಟ್ಟರು ಪರವಾಗಿಲ್ಲ, ಸೀನಾ ಅದೇ ಸ್ಕೂಲಿಗೆ ಸೇರಿಸ್ತೀನಿ. ರಾಮ್, ಏನು ಮಾತಾಡ್ತಿದ್ದೀರಾ? ಅಷ್ಟೊಂದು ಯಾಕೆ ದುಡ್ಡು ಖರ್ಚು ಮಾಡಬೇಕು? ನನ್ನ ಮಗಳನ್ನ ನಾನು ಆ ಸ್ಕೂಲಲ್ಲಿ ಸೇರ್ಸೋದಿಲ್ಲ. ಬಾ, ಡ್ರೆಸ್ ಚೇಂಜ್ ಮಾಡು. ಸೀತಾ, ಲಿಸನ್. ಸೀತಾ, ವೇಟ್. ಪುಟ್ಟ, ನಿಮ್ಗೆ ಏನಾದರೂ ಆಗಿದ್ದಿದ್ರೆ ನಾನು ಏನು ಮಾಡಬೇಕಿತ್ತು? ಸೀತಾ, ಸೀನಾ ಅನಿ ಸ್ಕೂಲ್ಗೆ ಸೇರಿಸೋಣ. ಏನಾಗುತ್ತೆ? ರಾಮ್, ನಿಮ್ಗೆ ಏನಾಗಿದೆ? ಅಷ್ಟೊಂದು ಕಾಸ್ಟ್ಲಿ ಸ್ಕೂಲ್ ಬೇಡ. ಯಾಕೆ ಸೀತಾ? ಕಾಸ್ಟ್ಲಿ ಸ್ಕೂಲ್ ಆದರೆ ಅಲ್ಲಿ ಸೇಫ್ಟಿ ಇರುತ್ತೆ, ಎಲ್ಲ ಥರ ಫೆಸಿಲಿಟಿ ಇರುತ್ತೆ, ಎಜುಕೇಷನು ಚೆನ್ನಾಗಿರುತ್ತಲ್ವಾ? ಆ ಸ್ಕೂಲಲ್ಲಿ ಮಾತ್ರ ಸೇಫ್ಟಿ ಇರೋದಾ? ಪ್ರಪಂಚದಲ್ಲಿ ಓದೋ ಮಕ್ಕಳೆಲ್ಲ ಆ ಥರ ಕಾಸ್ಟ್ಲಿ ಸ್ಕೂಲಲ್ಲೇ ಓದ್ತಿದ್ದಾರಾ? ಚಿಕ್ಕ ಸ್ಕೂಲಲ್ಲಿ ಸೇಫ್ಟಿ ಸೆಕ್ಯೂರಿಟಿ ಇರೋದಿಲ್ವಾ? ಮಕ್ಕಳಿಗೆ ಅಗತ್ಯಕ್ಕಿಂತ ಫೆಸಿಲಿಟೀಸ್ ಯಾಕೆ ಕೊಡಬೇಕು ರಾಮ್? ಯಾವ ಸ್ಕೂಲ್ ಆದ್ರೇನು ನಮ್ಮ ಮಕ್ಕಳು ಹೇಗೆ ಓದ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗೋದಲ್ವಾ? ಸೀತಾ, ನಿಮ್ದೇ ಆದ ಹಠ ಮಾಡಬೇಡಿ. ಸೀನಾ ಡೈಲಿ ಸ್ಕೂಲಿಂದ ಪಿಕಪ್ ಡ್ರಾಪ್ ಮಾಡ್ತೀನಿ ಅಂದ್ರೆ ಅದಕ್ಕೂ ನೀವು ಯಾರೋ ಒಪ್ಪಲ್ಲ. ಹೋಗ್ಲಿ ಮನೆ ಹತ್ರ ಇರೋ ಸೇರಿಸ್ತೀನಿ ಅಂದ್ರೆ ಅದಕ್ಕೂ ನೀವು ಬೇಡ ಅಂತೀರಾ. ಇದು ನನ್ನ ಮಗಳ ಜೀವದ ಪ್ರಶ್ನೆ ಸೀತಾ, ಅಂಡ್ ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ ದ್ಯಾಟ್. ರಾಮ್, ಎಲ್ಲ ಸರಿ, ಅಷ್ಟು ದುಡ್ಡು ಕೊಟ್ಟು ಆ ಕಾಸ್ಟ್ಲಿ ಸ್ಕೂಲ್ಗೆ ಸೇರಿಸ್ಬೇಕಾ? ಸೀತಾ, ನನ್ನ ಮಗಳು ಸೇಫ್ ಆಗಿರ್ಬೇಕಂದ್ರೆ ನಾನು ಮಾಡಲೇಬೇಕು. ರಾಮ್, ನೀವು ಅತಿಯಾಗಿ ಆಡ್ತಿದ್ದೀರಾ. ಯಾವ್ದಾದ್ರು ನಾರ್ಮಲ್ ಸ್ಕೂಲ್ ಹುಡುಕಿ ಸೇರ್ಸೋಣ. ನಂಗೆ ದುಂದು ವೆಚ್ಚ ಮಾಡೋದು ಇಷ್ಟ ಇಲ್ಲ. ಯಾವ್ದು ದುಂದು ವೆಚ್ಚ ಸೀತಾ? ಯಾವ್ದಕ್ಕೆ ಮಾಡಬೇಕೋ ಕರೆಕ್ಟ್ ಆಗಿ ಅದಕ್ಕೆ ಸ್ಪೆಂಡ್ ಮಾಡಿದ್ರೆ ಇದು ಯಾವ್ದು ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗೋದೇ ಇಲ್ಲ. ಇವತ್ತಿಷ್ಟೆಲ್ಲ ಆಗಿದ್ಮೇಲೂ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಸೀತಾ? ಅನ್ನಿಸ್ತಿದೆ ರಾಮ್. ಹಾಗಂತ ಲಕ್ಷಗಟ್ಟಲೆ ಸುರಿಬೇಕಾ? ಇದಕ್ಕೆ ನನ್ನ ಮನ್ಸು ಒಪ್ತಿಲ್ಲ. ಸೀತಾ, ಪ್ಲೀಸ್ ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್. ಪ್ಲೀಸ್, ದುಡ್ಡು ಎಷ್ಟಾದ್ರು ಖರ್ಚಾಗ್ಲಿ, ಐ ಡೋಂಟ್ ಕೇರ್ ಅಬೌಟ್ ದ ಮನಿ. ದುಡ್ಡಿದೆ ಅಂತ ಎಲ್ಲ ಕೊಂಡ್ಕೊಳಕ್ ಆಗತ್ತೆ ಅಂತ ಯೋಚನೆ ಮಾಡೋದು ತಪ್ಪು ರಾಮ್. ಆಫ್ ಕೋರ್ಸ್ ಮನಿ ಕ್ಯಾನ್ ಬೈ ಎನಿಥಿಂಗ್. ರಾಮ್, ಸೀತಾ ಪ್ಲೀಸ್ ಏನು ಮಾತಾಡಬೇಡಿ. ನೀವಿಬ್ರು ಜಗಳ ಆಡ್ಬೇಡಿ. ನೀವಿಬ್ರು ಜಗಳ ಆಡಿದ್ರೆ ನನ್ಗೆ ಇಷ್ಟನೇ ಆಗಲ್ಲ. ಬೇಕಾದ್ರೆ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ, ನಮ್ಮ ಸ್ಕೂಲಿಗೆ ಮಾತ್ರ ನಾನು ಹೋಗಲ್ಲ. ಅಲ್ಲಿ ಕಳ್ಳ ಬರ್ತಾನೆ, ನನ್ನನ್ನು ಹೊತ್ಕೊಂಡು ಹೋಗ್ತಾನೆ. ನಾ ಸ್ಕೂಲ್ಗೆ ಇನ್ಮೇಲೆ ಹೋಗಲ್ಲ. ಈ ಪುಟ, ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಾನಿನ್ನ ಯಾವ ಬೋರ್ಡಿಂಗ್ ಸ್ಕೂಲ್ಗೂ ಕಳ್ಸಲ್ಲ. ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ, ನನ್ನನ್ನು ಕಳಿಸಿ. ಆದ್ರೆ ನೀವಿಬ್ರು ಮಾತ್ರ ಜಗಳ ಆಡಬೇಡಿ ಪ್ಲೀಸ್. What are the symptoms of pregnancy? ಮುದ್ದು, ಏನದು? ಏನೋ ನೋಡ್ತಿದ್ದೆ ನಾನು, ಬಂದ ತಕ್ಷಣನೇ ಮೊಬೈಲ್ ಬಚ್ಚಿಟ್ಕೊಂಡ್ಬಿಟ್ಟೆ. ಕುಡಿಲಿ ನೋಡೋಣ. ಏನಿಲ್ಲ. ಏನೂ ಇಲ್ಲ ಅಂತ ಹೇಳ್ತಾ ಇದೆಯಾ ಅಂದಮೇಲೆ ಏನೋ ಕಿತಾಪತಿ ಮಾಡ್ತಿದ್ಯಾ ಅಂತಾನೆ ಅರ್ಥ. ಕುಡಿಲಿ. ಅಶೋಕ್ ಬೇಡ ಪ್ಲೀಸ್. ನಿನ್ನ ಫೋನ್ ನೋಡ್ಬೋದಾ ನಾನು? ನೋಡಿ, ಅಂಥದ್ದೇನೂ ಇಲ್ಲ ಅದರಲ್ಲಿ. ಆದರೆ ನೀವು ನನ್ನ ಆಡ್ಕೊಳ್ಳೋ ಹಾಗಿಲ್ಲ. ಆಯ್ತು, ಓಪನ್ ಮಾಡಿಕೊಡು.
ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್. ಅಲ್ಲ ಮುದ್ದು, ನಿನಗೆ ಬರೋ ಯೋಚನೆಗಳನ್ನೆಲ್ಲ ಗೂಗಲ್ ಮಾಡಿ ನೋಡ್ತಾರ? ಅದಕ್ಕೆಲ್ಲ ಇನ್ನು ಟೈಮ್ ಇದೆ ಅಂತ ಹೇಳ್ದೆ ತಾನೆ. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಇನ್ನು ಯಾವ ರೀತಿ ನಿನಗೆ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಯಾವ ಟೈಮಲ್ಲಿ ಏನಾಗಬೇಕು ಅದಾಗತ್ತೆ. ಅದಕ್ಕೂ ಮೀರಿ ಏನೇ ಆದರೂ ಆಗದೆ ಹೋದರೂ ಅದು ನಮ್ಮ ಹಣೆ ಬರ ಅಂತ ಅನ್ಕೋಬೇಕು. ನನ್ನ ಪ್ರಕಾರ ತಂದೆ ತಾಯಿ ಆಗೋದು, ತಂದೆ ತಾಯಿ ಜೊತೆ ಇರೋದು ಎರಡೂ ಒಂದು ಯೋಗ. ಸ್ವಾಮಿ, ನೀವ್ ಬೇಕಿದ್ರೆ ಇನ್ನೊಂದ್ 2 ದೇಶ ಸುತ್ಕೊಂಬನ್ನಿ, ಆದ್ರೆ ಮತ್ತೆ ನಿಮ್ ಲೆಕ್ಚರ್ನ ಸ್ಟಾರ್ಟ್ ಮಾಡ್ಬೇಡಿ. ನಾನು ಸುಮ್ಮನಿರ್ಬೇಕು ಅಂತಂದ್ರೆ ನೀನು ಇದನ್ನೆಲ್ಲ ಮರ್ತು ಸುಮ್ಮನಿರ್ಬೇಕು. ಅಶೋಕ್, ನಿಜ ಹೇಳಿ, ನಿಮ್ಗೊಂದ್ ಸ್ವಲ್ಪನೂ ಆಸೆನೇ ಇಲ್ವಾ? ಅಲ್ಲ, ಒಂದ್ 2 ದಿನದ ಮಟ್ಟಿಗೆ ನಾನೇ ಪ್ರೆಗ್ನೆಂಟ್ ಅಂತ ಅನ್ಕೊಂಡಾಗ ನನಗೆ ಇಷ್ಟೆಲ್ಲ ಫೀಲ್ ಆಗ್ತಿದೆ. ಆದ್ರೆ ನೀವು ಎಷ್ಟು ಈಸಿಯಾಗಿ ಆಗೋ ಕಾಲಕ್ಕೆ ಆಗತ್ತೆ ಬಿಡು ಅಂತಿದ್ದೀರಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಹೇಳಿದೆ ಪ್ರಿಯಾ, ನನಗೂ ಆಸೆ ಇದೆ. ಅದು ಅಲ್ಲದೆ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ. ಲೈಫಲ್ಲಿ ನಾನೊಬ್ಬ ಅಪ್ಪ ಆಗ್ತಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಎಷ್ಟು ಸ್ಪೆಷಲ್ ಅಂತ ನನಗೆ ಮಾತ್ರ ಗೊತ್ತು. ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಅಷ್ಟೇ. ನಾ ಹೇಳ್ಕೊತಿದ್ದೀನಿ, ನೀವು ಹೇಳ್ಕೊತಿಲ್ಲ ಅಷ್ಟೇ. ಪ್ರಿಯಾ, ಮದುವೆ ಆದ್ಮೇಲೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗಂಡನ ಕಡೆಯಿಂದ, ಅತ್ತೆ ಮಾವನ ಕಡೆಯಿಂದ, ಫ್ಯಾಮಿಲಿ ಕಡೆಯಿಂದ ಮಗು ಮಾಡ್ಕೋಬೇಕು ಅನ್ನೋ ಪ್ರೆಷರ್ ಇರುತ್ತೆ. ಅವಳ ಹೆಲ್ತು, ಅವಳ ಇಷ್ಟ ಕಷ್ಟ ಯಾರೂ ಕೇಳಲ್ಲ. ಆದ್ರೆ ನಿನಗಿಲ್ಲಿ ಯಾವುದೇ ರೀತಿಯಾದಂತಹ ಪ್ರೆಷರ್ ಇಲ್ಲ. ಸೊ ಪ್ಲೀಸ್ ಕಾಮ್ ಡೌನ್ ಅಂಡ್ ರಿಲ್ಯಾಕ್ಸ್. ನಡಿ ಮಲ್ಕೋ. ನನಗೆ ನಿದ್ದೆ ಬರ್ತಿಲ್ಲ, ನೀವು ಹೋಗಿ ಮಲ್ಕೊಳ್ಳಿ. ತಗೋ. ರಾಮ್, ನನ್ನ ಯೋಚನೆಗೆ ಏನು ತಪ್ಪಿದೆ? ಅಷ್ಟೊಂದು ಕಾಸ್ಟ್ಲಿ ಸ್ಕೂಲ್ ಬೇಡ ಅಂದೆ, ಅಷ್ಟೇ ತಾನೆ? ನನಗೆ ನಿಮ್ಮ ಪ್ರಾಕ್ಟಿಕಾಲಿಟಿನೇ ಅರ್ಥ ಆಗ್ತಿಲ್ಲ ಸೀತಾ. ಅಲ್ಲ, ಬರೀ ನಾನು ಮಾತ್ರ ಅಲ್ಲ, ಎಷ್ಟೋ ಜನ ನಂತರ ಬಿಸ್ನೆಸ್ ಮಾಡೋರ ಮೇಲೆ ಥ್ರೆಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಐ ರಿಯಲಿ ಕಾಂಟ್ ಎಕ್ಸ್ಪ್ಲೇನ್ ಆಲ್ ದಟ್ ಟು ಯು. ರಾಮ್, ನಾನು ಮಿಡಲ್ ಕ್ಲಾಸ್, ನನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಆದರೆ ಒಂದಂತೂ ಕ್ಲಾರಿಟಿ ಇದೆ, 15 ಲಕ್ಷದ ಮೇಲೆ 15 ಲಕ್ಷ ಕೊಟ್ಟು ಇವಳ ಸ್ಕೂಲಿಗೆ ಸೇರಿಸ್ಬೇಕಾ? ಅದ್ರ ಬದಲು ನಾನು ಹೋಮ್ ಸ್ಕೂಲಿಂಗ್ ಮಾಡ್ತೀನಿ, ಪ್ರತಿಯೊಂದನ್ನು ನಾನೇ ಕಲಿಸ್ಕೊಡ್ತೀನಿ, ಅವಳ ಮನೇಲೇ ಕಲೀಲಿ. ಎಲ್ಲಿ ತನಕ ಕಲ್ಸೋಕ್ಕಾಗುತ್ತೆ? ಫಾರ್ ಹೌ ಲಾಂಗ್? ಹಲೋ ಅದಕ್ಕೆ, ಹೇಗಿದ್ದೀರಾ? ನಾ ಹೇಗೋ ಇದ್ದೀನಿ ಬಿಡೆ ಸುಬ್ಬಿ. ನೀನು ಇದೇ ವೀಕೆಂಡ್ ಬರ್ತಿದ್ಯಾ ತಾನೆ? ನೀನಿಲ್ಲದೆ ಈ ಮನೇಲಿ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ ಕಣೆ. ಪ್ಲೀಸ್ ಬೇಗ ಬಾರೆ. ಅದು ಅದಕ್ಕೆ ಈ ವಾರ ಮನೆಗೆ ಬರೋಣ ಅಂತಾನೆ ಇದ್ದೆ. ಅಷ್ಟರಲ್ಲಿ ನನಗೊಬ್ರು ಪೇಷಂಟ್ನ ಅಸೈನ್ ಮಾಡಿದ್ದಾರೆ. ಸೊ ಈ ವಾರ ಮನೆಗೆ ಬರೋದು ಡೌಟ್ ಅದಕ್ಕೆ. ಏ, ಎಲ್ಲಿ ಹೋದ್ರು ನಿನ್ನ ಪೇಷಂಟ್ಸ್ ನಿನ್ನ ಬಿಡೋದೇ ಇಲ್ವಾ? ಇನ್ಫ್ಯಾಕ್ಟಾಗಿ ನೀನು ಅಲ್ಲಿ ಹೋಗಿರೋದು ಏನಕ್ಕೆ? ಗುರುಗಳನ್ನ ನೋಡ್ಕೊಂಬರಕ್ ತಾನೆ? ಅಥವಾ ಕಂಪ್ಲೀಟ್ ಆಗಿ ಕ್ಲಿನಿಕ್ನ ಅಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟಿದ್ಯಾ ಏನು? ಬರೋ ಪ್ಲಾನ್ ಇಲ್ವೇನೆ ನಿಂಗೆ ವಾಪಸ್ಸು? ಹಾಗೇನಿಲ್ಲ ಅದಕ್ಕೆ, ನನಗೆಲ್ಲ ಗೊತ್ತಾಗತ್ತೆ ಕಣೆ. ಈ ಅದಕ್ಕೆ ನಿಂಗೆ ಬೇಡ ತಾನೆ? ಅದಕ್ಕೆ ಹಾಗೆಲ್ಲ ಅನ್ಕೋಬೇಡಿ. ಲೇ ಬಿಡೆ, ನೀನು ಏನಾದರೂ ಮಾಡ್ಕೋ, ಯಾವಾಗಾದ್ರೂ ಬಾ. ನೀನು ನಿಮ್ಮಣ್ಣ ಇಬ್ರು ಗಂಟು ಸೌದೆಗಳ ಥರ ಬಗ್ಸೋಕೆ ಆಗಲ್ಲ. ಅವ್ರು ನಿನ್ನನ್ನು ಕರಿಯಲ್ಲ, ಅವ್ರು ಕರೀದೆ ನೀನು ಬರಲ್ಲ. ನೀನು ನಾನು ಕರೆದಿದ್ಕೋ ಬೆಲೆನೇ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ಆದ್ರೆ ರುದ್ರ ಪ್ರತಾಪ್ ಇಲ್ಲಿರೋ ವಿಷಯನ ನಿಮ್ಗೂ ಅಣ್ಣಂಗೂ ಹೇಳ್ದೆ ಇರೋದೇ ಸರಿ ಅನಿಸ್ತಿದೆ. ಹೇಳಿದ್ರೆ ನೀವಿಬ್ರು ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ. ನನ್ನ ಜೀವನದಿಂದ ದೂರ ಆದ್ರು ಅನ್ಕೊಂಡಿದ್ರು ರುದ್ರ ಪ್ರತಾಪ್ ಯಾಕೆ ಮತ್ತೆ ನನ್ನ ಕಣ್ಮುಂದೆ ಬಂದ್ರು? ಅವರು ಅವ್ರ ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ದಾರೆ, ನಾನು ನಂದೇ ಅದ್ ಕಾರಣಕ್ಕೆ ಬಂದಿದ್ದೀನಿ. ಆದ್ರೆ ನಾವಿಬ್ರು ಇಲ್ಲಿದ್ದೀವಿ ಅಂದ್ರೆ ಇದಕ್ಕೇನೋ ಅರ್ಥ ಇರ್ಬೇಕಲ್ವಾ? ರುದ್ರ ಪ್ರತಾಪ್ ಅವರು ನನ್ಗೇನು ಸರಿಯಾಗಿ ಉತ್ತರನೇ ಕೊಡದೆ ನನ್ನನ್ನ ಬಿಟ್ಟು ಹೋದ್ರು. ಅವ್ರು ನಿಜವಾಗ್ಲೂ ಕೆಟ್ಟವ್ರ? ಶ್ರೀರಾಮಣ್ಣ ಹೇಳ್ದಾಗೆ ಅವ್ರ ಮೋಸ್ಕಾರನ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತಾನೆ ಆ ದೇವ್ರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಅನ್ಸುತ್ತೆ.
ಇದನ್ನೆಲ್ಲ ಇಲ್ಲಿಂದ ತಿಳ್ಕೊಂಡೇ ಹೋಗೋದು ನಾನು. ಸಿಹಿ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ಹೇಗ್ ಕಿತ್ತಾಡ್ತಾ ಇದ್ದಾರೆ ಅಂತ? ಅದಕ್ಕೆ ಕಾರಣ ನೀನೇ. ನೀನ್ ಇಲ್ಲೇ ಇದ್ದೆ ಅಂತಂದ್ರೆ ಅವರಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ನೀನು ಬೇಗ ಬೋರ್ಡಿಂಗ್ ಸ್ಕೂಲ್ಗೆ ಹೊರಟೋಗು. ಬೋರ್ಡಿಂಗ್ ಸ್ಕೂಲಲ್ಲಿ ಯಾವ ಕಳ್ಳನೂ ಇರಲ್ಲ, ಕಿಡ್ನಾಪೂ ಇರಲ್ಲ. ನೀನು ಅಲ್ಲಿ ಹಾಯಾಗಿರ್ಬೋದು, ನೀನಿಲ್ದೆ ನಿಮ್ಮಪ್ಪ ಅಮ್ಮನೂ ಇಲ್ಲಿ ಹಾಯಾಗಿರ್ಬೋದು ಅಲ್ವಾ? ಹೋಗು, ಬೇಗ ಹೋಗು, ಹೊರಟೋಗು. ಸಿಹಿ ಏನಾಯ್ತೆ? ಸಿದ್ದಮ್ಮ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಾನು ಬೋರ್ಡಿಂಗ್ ಸ್ಕೂಲಲ್ಲೇ ಆರಾಮಾಗಿರ್ತೀನಿ. ನನ್ಗೆ ಆ ಸ್ಕೂಲ್ಗಂತೂ ಹೋಗೋದೇ ಇಲ್ಲ. ಸಿಹಿ ಬೋರ್ಡಿಂಗ್ ಸ್ಕೂಲ್ ಅಂತ ಯಾಕೆ ಹೇಳ್ತಿದ್ಯಾ? ಹಂಗಂದ್ರೆ ಅರ್ಥ ಗೊತ್ತಾ ನಿನಗೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಗೊತ್ತು ಸಿದ್ದಮ್ಮ, ಬೋರ್ಡಿಂಗ್ ಸ್ಕೂಲ್ ಅಂದ್ರೆ ತುಂಬಾ ದೂರ. ಅಲ್ಲೇ ಇರ್ಬೇಕಲ್ವಾ, ನಾನು ಅಲ್ಲೇ ಇರ್ತೀನಿ. ಪುಟ್ಟ, ನನ್ನನ್ನ ಅಪ್ಪನ ಬಿಟ್ಟು ನೀನ್ ಹೇಗೆ ಇರ್ತೀಯಾ? ಬೇಜಾರಾಗುತ್ತೆ ಸಿದ್ದಮ್ಮ, ಆದ್ರೂ ಇರ್ತೀನಿ. ನಾನು ದೊಡ್ಡೋಳಾಗಿದ್ದೀನಿ ಅಲ್ವಾ, ನನ್ಗೇನು ಭಯ ಆಗಲ್ಲ. ಪುಟ, ನೀನು ಎಲ್ಲೂ ಹೋಗಲ್ಲ. ನೀನು ಯಾವಾಗಲೂ ನಮ್ಮ ಜೊತೆಗೆ ಇರ್ತೀನಿ. ಓಕೆ, ಅಳ್ಬಾರ್ದು. ಮಲ್ಕೊ, ಜುಜ್ಜು ಮಾಡು. ಏನಾಯ್ತು ಇವಾಗ? ಯಾಕೆ ಇಷ್ಟೊಂದು ಇರಿಟೇಟ್ ಆಗಿದೆಯಾ? ನೀವು ಫೋನ್ ಮಾಡಿದ ತಕ್ಷಣ ಅಂಜಲಿ ಬಂದಿಲ್ಲ ಅಂತ ಬೇಜಾರಾ? ನೋಡ್ಬೋದು, ಗುರುಗಳಿಗೆ ಹುಷಾರಿಲ್ಲ ಅಂತ ಪಾಪಚ್ಚಿ ಆಶ್ರಮಕ್ಕೆ ಹೋಗಿರ್ಬೋದು. ಆದರೆ ಅವಳು ಹೆಚ್ಚಿನ ಜೀವನ ಅವಳು ಕಳೆದಿರೋದೇ ಆ ಆಶ್ರಮದಲ್ಲಿ. ಅವಳು ಒಂದ್ಸಲ ಹೋದರೆ ಬೇಗ ಬರಬೇಕು ಅಂತ ಅಂದ್ಕೊಂಡ್ರೂ ಬರೋಕ್ಕಾಗಲ್ಲ. ಅವಳು ಬಂದಾಗ ಬರಲಿ ಬಿಡು. ಇಲ್ಲಾಂದರೆ ಒಂದು ವೀಕೆಂಡು ನಾವೇ ಫ್ರೀ ಮಾಡಿಕೊಂಡು ಅವಳ ಹೋಗಿ ಕರ್ಕೊಂಬರೋಣ. ನೀನು ಹೀಗೆ ಎಲ್ಲದಕ್ಕೂ ಎಲ್ಲರ ಮೇಲೂ ಇರಿಟೇಟ್ ಆಗ್ಬೇಡ ಪ್ಲೀಸ್. ಹೌದೌದು, ನಾನು ಏನು ಮಾತಾಡಿದ್ರು ಇರಿಟೇಷನ್ ಅಲ್ವಾ ನಿಮಗೆ? ಮದುವೆಗಿಂತ ಮುಂಚೆ ನನ್ನ ವಾಯ್ಸ್ ಕೇಳಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂತಿದ್ರಿ. ಸುಮ್ಮನಿದ್ರು ಮಾತಾಡಿದ್ರು ಇರಿಟೇಷನ್ ಅಲ್ವಾ ನಿಮಗೆ? ಅಲ್ಲ ಮುದ್ದು, ಮದುವೆಗಿಂತ ಮುಂಚೆ ಹೆಂಡತಿ ಆದಮೇಲೆ ಹೀಗೆ ಡಿವೈಡ್ ಮಾಡಿ ಯಾಕೆ ಮಾತಾಡಬೇಕು? ಹಾಗಾದ್ರೆ ಏನಿವಾಗ? ನನ್ನ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಇಲ್ಲ, ನಿಮಗೆ ಪ್ರೀತಿ ಇಲ್ಲ, ಅದಕ್ಕೆ ಹೀಗೆ ಆಡ್ತಿರೋದು ನೀವು. ನಾನೇನು ಮಾಡಿದೆ ಇವಾಗ? ಏನು ಮಾಡಿಲ್ಲ ತಂದೆ, ನಾನು ಮಲ್ಕತ್ ಬಿಡಿ. ತುಂಬ ಅಪ್ಸೆಟ್ ಆಗಿದ್ದಾಳೆ. ನನಗೆ ಏನೇ ಮಾತಾಡಿದ್ರು ಅದು ಬೇಡದೇ ಇರೋ ಆರ್ಗ್ಯುಮೆಂಟ್ ಆಗುತ್ತೆ. ನಾನಂತೂ ಮಾತಾಡಲ್ಲ, ಬೇಕಿದ್ರೆ ಅವರೇ ಮಾತಾಡಿಸ್ಲಿ. ಗುಡ್ ನೈಟ್ ಮುದ್ದು. ಗುಡ್ ನೈಟ್? ಬರೀ ಗುಡ್ ನೈಟ್ ಅಷ್ಟೇನಾ? ನನ್ನ ಮಾತಾಡ್ಸ್ಬೇಕು ಅಂತ ಅನ್ಸೋದೇ ಇಲ್ಲ ಇವ್ರಿಗೆ. ನಾನು ಅಂದ್ರೆ ಇಷ್ಟೇನಾ? ನಿಂಗೆ ಪ್ರೀತಿ ಪ್ರೇಮದಲ್ಲೆಲ್ಲ ನಂಬಿಕೆನೇ ಇಲ್ಲ. ಒಬ್ಳೇ ಇರ್ತೀನಿ ಅಂತೆಲ್ಲ ಅಂದ್ರು ಒಬ್ಳೇ ಇರೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ಪ್ರೀತಿ ಪ್ರೇಮದಲ್ಲಿ ಸಿಕ್ಕೊಳ್ಳೋದು ಸುಲಭ ಅಲ್ವಲ್ಲ ನೇಹ? ಬಟ್ ನೀನು ಒಬ್ಳೇ ಇರೋದನ್ನ ಪ್ಲೀಸ್ ನೇಹ, ಮತ್ತೆ ಅದೇ ವಿಚಾರದ ಬಗ್ಗೆ ಮಾತಾಡೋದು ಬೇಡ. ಸರಿ ಬಿಡು, ಆ ವಿಚಾರ ಬೇಡ. ಆದರೆ ಅಷ್ಟು ಪ್ರೀತಿಯಿಂದ ಕರೆಯೋ ಅದಕ್ಕೆ ಇರಬೇಕಾದ್ರೆ ನೀನು ಯಾಕೆ ಇಲ್ಲಿರ್ತೀಯಾ? ಹಾಯಾಗಿ ಅವ್ರ ಜೊತೆನೇ ಇರೋದಿತ್ತು ತಾನೆ. ಅಲ್ಲ ಕಣೆ, ಈ ಕಾಲದಲ್ಲಿ ಎಲ್ಲರೂ ಸಪ್ರೇಟಾಗಿರಬೇಕು ಅಂತ ಬಯಸ್ತಾರೆ. ಆದರೆ ನಿಮ್ಮ ಮದ್ಗೆ ನಿನ್ನ ಕಾಲ್ ಮಾಡಿ ಕರೀತಾರೆ ಇದ್ದಾರೆ. ನಿಂಗೆ ಅಲ್ಲಿ ಎಲ್ಲ ಇದ್ದು ಇಲ್ಲಿ ಅನಾಥರ ಥರ ಈ ಆಶ್ರಮದಲ್ಲಿ ಯಾಕಿರಬೇಕು? ನಾನಾಗಿದ್ರೆ ಯಾವತ್ತೂ ಹೊರಟು ಬಿಡ್ತಿದ್ದೆ. ನೀನು
ಯಾಕೆ ಸುಮ್ಮನಿದೆ, ನಾನು ಏನು ಅಂತ ಅಂದ್ಕೊಳ್ಳೆ ಅಜ್ಜು. ನೇಹಾ ಪ್ಲೀಸ್, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಹೇಗಾದ್ರೂ ಇವ್ರ ಹತ್ರ ಎಲ್ಲ ವಿಷಯನೂ ಕೇಳಿ ತಿಳ್ಕೋಬೇಕು. ಮಾವಯ್ಯ, ಈ ಸಮಸ್ಯೆಗಳಿಗೆ ಪರಿಹಾರ ಇದೆ. ನೀವು ಒಪ್ಪೋದಾದ್ರೆ ಹೇಳ್ತೀನಿ. ಅದೇನು ಅಂತ ಹೇಳಮ್ಮ. ಸಮಸ್ಯೆ ಪರಿಹಾರ ಆಗೋದಾದರೆ ವಿಚಾರ ಮಾಡೋಣ. ಅದು ಮಾವಯ್ಯ, ಶಾಸ್ತ್ರಿಗಳು ಹೇಳಿದ್ರಲ್ಲ, ಸಿಹಿಗೆ ಈ ಮನೇಲಿ ಅಪಾಯ ಅಂತ. ನಮ್ಮ ದುರಾದೃಷ್ಟ ಈ ಥರ ಅನಾಹುತಗಳು ಬೇರೆ ನಡೀತಾನೇ ಇದೆ. ಅದಕ್ಕೆ ನನಗನ್ಸುತ್ತೆ ಮಾವಯ್ಯ, ಅದು ಸಿಹಿನ. ಅದೇನು ವಿಷಯ ಪೂರ್ತಿ ಹೇಳಮ್ಮ. ಮಾವಯ್ಯ, ಅದು ನಾನು ಹೇಳ್ತಿರೋದು ಸರಿನಾ ತಪ್ಪಾ ನನಗೆ ಗೊತ್ತಿಲ್ಲ, ಆದರೆ ಸಿಹಿನ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸೋದೇ ಒಳ್ಳೆಯದು ಅನಿಸುತ್ತೆ ಮಾವಯ್ಯ. ಆಗ ನೀವು ಆಸೆ ಪಟ್ಟಂಗೆ ಅಪ್ಪು ಮತ್ತು ಸೀತಾ ಹನಿಮೂನ್ಗೂ ಹೋಗ್ಬೋದು. ಅವರಿಬ್ಬರು ಮದುವೆ ಆದಾಗಿಂದ ಟೈಮೇ ಸ್ಪೆಂಡ್ ಮಾಡಿಲ್ಲ, ಅದಕ್ಕೂ ಅನುಕೂಲ ಆಗುತ್ತೆ. ನನಗೇನೋ ಇದೇ ಸರಿ ಅನಿಸುತ್ತೆ ಮಾವಯ್ಯ. ಇಲ್ಲ ಅಂತಂದರೆ ಮನೇಲಿ ಇದೇ ಥರ ದಿನ ಪ್ರಾಬ್ಲಮ್ಸ್ ನಡೀತಾನೆ ಇರುತ್ತೆ. ಮಾವಯ್ಯ, ನಾ ಹೇಳ್ತಿರೋದು ಸರಿ ಇದೆ ಅಲ್ವಾ?